ರಿಯಾಲಿಟಿ ಅನ್ನೋದು ಏನಿದೆ ಮೊದಲು ಮನುಷ್ಯನಿಗೆ ಅರ್ಥ ಆಗಬೇಕು. ಸತ್ಯ, ನಾವು ಈಗಿದ್ದೀವಿ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ನಾವು ಎಷ್ಟು ಮಾಡೋ ಕೆಪಾಸಿಟಿ ಇದೆ, ನಾವು ಬದುಕೋ ವಾತಾವರಣ ಎಷ್ಟು ಕ್ಲಿಯರ್ ಇದೆ, ಇದನ್ನು ನಾವು ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ಒಳ್ಳೆ ಗೆಳೆಯರನ್ನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ನನಗಿರೋ ಆಸ್ತಿಗಿಂತ ಒಳ್ಳೆ ಆಸ್ತಿನೇ ಅದು. ಯಾಕಂದರೆ ಈ ಥರ ನಾವು ಮಾರ್ಕೆಟ್ನಲ್ಲಿ ಪ್ರತಿಯೊಂದು ವಸ್ತುಗಳು ನಾವು ಗಳಿಸೋಕ್ಕಾಗಲ್ಲ. ಎಷ್ಟು ನೀವು ಗಾಡಿ ತೊಗೋಬೋದು, ಎಷ್ಟು ಮನೆ ಕಟ್ಬೋದು, ಎಷ್ಟು ನೀವು ಆಸ್ತಿ ತೊಗೋಬೋದು, ಅದು ಯಾವುದೂ ಶಾಶ್ವತ ಅಲ್ಲ. ಒಳ್ಳೆ ಗೆಳೆಯರು ನಿಮ್ಮ ಕಷ್ಟ ಟೈಮ್ನಾಗ ಬಂದು ನಿಮ್ಮ ಬೆನ್ನಿಗೆ ನಿಂತರಾಯ್ತು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಜನ್ರೇಷನ್ಗೆ ಹೇಳೋದಿಷ್ಟೇ, ಜೀವನ ಪರ್ಯಂತ ನಾವು ದುಡಿತಾನೇ ಇರ್ತೀವಿ ನಾನ್ ಸ್ಟಾಪ್. ಬಟ್ ಒಂದು 10% ಆದರೂ ನಮಗೆ, ನಮ್ಮ ಫ್ಯಾಮ್ಲಿಗೆ, ನಮ್ಮ ಅನುಭವಕ್ಕೆ ಬರುವಷ್ಟು. ಯಾಕಂದರೆ ನಾವು ಎಷ್ಟೋ ನಮ್ಮ ಲೈಫ್ನಾಗ ಎಷ್ಟೋ ಕಳ್ಕೊಂಡಿವಿ, ಎಷ್ಟೋ ಜನರಿಗೆ ಕೊಟ್ಟಿದ್ದು ವಾಪಸ್ ಬಂದಿಲ್ಲ, ಡಿಸ್ಪ್ಯೂಟ್ನಲ್ಲಿ ಕೇಸ್ನಲ್ಲಿ ಹೋಗಿದೆ, ಹಾಸ್ಪಿಟ್ಲ್ನಲ್ಲಿ ಹೋಗಿದೆ. ಜನಕ್ಕೆ ಏನಾಗಿದೆ, ಒಂದು 10% ಆದರೂ ನಿಮ್ಮ ಹತ್ರ ಇರುವಂಥ ತೋಟ ಇರಲಿ, ಮನೆ ಇರಲಿ, ನಿಮ್ಮ ಸ್ವಂತ ಬಳಕೆಗೆ, ನಿಮ್ಮ ಫ್ಯಾಮಿಲಿ ಸ್ಯಾಟಿಸ್ಫ್ಯಾಕ್ಷನ್ಗೆ, ಅವ್ರು ಖುಷಿ ಪಡಲಿಕ್ಕೆ ಒಂದು ಸ್ವಲ್ಪ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ವ್ಯಾಪಾರಸ್ಥರಲ್ಲಿ ಒಂದು ಕೆಟ್ಟ ಹಾಬಿ ಏನಿರುತ್ತೆ, ಬೇಡಾಗಿದ್ದ ಜಾಗ, ಬೇಡಾಗಿದ್ದು ಕೇಸು, ಎಲ್ಲನೂ ನಾವು ಬೇಡಾಗಿದ್ದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅದಕ್ಕಿಂತ ಸ್ವಲ್ಪ ಹೊರಗಡೆ ಬಂದು ಒಂದು ಸ್ವಲ್ಪ ಖುಷಿ ಪಡುವಂಥ ವಸ್ತುಗಳಿಗೆ ಹಾಕಿದ್ರೆ, ಒಂದು ಮನೆ ಕಟ್ಟರೆ ನಾವು ಮಾಲಕರು ಒಬ್ಬರೇ ಎಂಜಾಯ್ ಮಾಡಲ್ಲ, ಎಂಟೈರ್ ಫ್ಯಾಮ್ಲಿ, ರಿಲೇಟಿವ್ಸ್ ಬಂದವರು. ಇದು ನಾವು ಮಾಡದೇ ಇದ್ರೆ ಏನಾಗುತ್ತೆ, ಇದು ಯಾವುದಾದ್ರೂ ಒಂದು ಹೋಗಿ ಒಂದು ದೊಡ್ಡದು ಒಂದು ಬಿಸ್ನೆಸ್ಸಲ್ಲಿ ಒಂದು ಉದ್ರಿ ಕ್ರೆಡಿಟ್ ಲಿಸ್ಟ್ ಹಾಕಿ ಕೊಟ್ಬಿಡುತ್ತೆ. ಅದು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಕೇಸ್ ಆಗಿ ಬಿದ್ದು ಬಿಡುತ್ತೆ. ಯಾವುದಾದ್ರೂ ಒಂದು ಬ್ಯಾಂಕ್ನಲ್ಲಿ ಒಟ್ಟು ನೀವು ದುಡ್ಡು ಹಾಕಿದರೆ ಅವನು ಎಂಜಾಯ್ ಮಾಡ್ತಾನೆ. ಬಟ್ ನಾವೇನಂತೀವಿ, ಸ್ವಲ್ಪ ನೀವು ಹೊರಗಡೆ ಬಂದು ನಿಮ್ದು ಗಳಿಕೆದ 10%, 15% ನಿಮ್ಮ ಲೈಫ್ ಸ್ಟೈಲ್ಗೆ, ನಿಮ್ಮ ಬಳಕೆಗೆ, ನಿಮ್ಮ ಖುಷಿಗೆ ನೀವು ಇಟ್ಕೊಂಡ್ರೆ ಆರಾಮಾಗಿರ್ಬೇಕು. ಭಾಳ ದೊಡ್ಡ ಶ್ರೀಮಂತ ಇರಬೇಕು, ದೊಡ್ಡ ಮನೆ ಇರಬೇಕು, ಕಾರು ಇರಬೇಕಂತ ಏನಿಲ್ಲ. ನಾವು ಬಳಸೋ ವಸ್ತು, ನಾವು ಇರುವಂಥ ವಾತಾವರಣ ಅಷ್ಟು ರಿಚ್ ಆಗಿದ್ರೆ ಅದೇ ರಿಚ್. ನಾವೇನಪ್ಪ ಪ್ರತಿಯೊಂದು ವಸ್ತುನು ನಮಗೆ ಬ್ರ್ಯಾಂಡೇ ಬೇಕು, ಈ ಥರ ಮನೆಯೇ ಬೇಕು, ಎಲ್ಲ ಕಲ್ಪನೆ ತಪ್ಪಿದೆ. ಒಳ್ಳೆ ಆಹಾರ, ಒಳ್ಳೆ ಕಾಳು ಕಡಿ, ಒಳ್ಳೆ ಬಟ್ಟೆ, ಹೆಲ್ದಿ ಅಂತ ಪ್ರಾಡಕ್ಟ್, ಅದರಲ್ಲಿ ಒಂದು ರಿಚ್ನೆಸ್ ಇದೆ. ಯಾಕಂದರೆ ನಾವೇನು ತಿಳಿದಿದ್ದೀವಿ, ಎಲ್ಲ ಒಂದು ಎನ್ವೈರ್ಮೆಂಟೇ ರಿಚ್ ಇದ್ರೆ ನಾವು ರಿಚ್ ಅಂತ, ಅದೇನು ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕೆಲಸ ಮಾಡೋರು ನಮ್ಗಿಂತ ಜಾಸ್ತಿ ನಿದ್ದೆ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಊಟ ಮಾಡ್ತಾರೆ. ಬಟ್ ಅವರಷ್ಟು ನಾವು ಮಾಡಲ್ಲ, ಯಾಕಂದ್ರೆ ಅಲ್ಲಿ ಒಂದು ಹ್ಯಾಪಿನೆಸ್ ಇದೆ. ನಮ್ಮ ಒಂದು ಅನುಭವ ಹೇಳ್ಬೇಕಾದ್ರೆ, ನನ್ನ ಕ್ಲಾಸ್ಮೇಟ್ ಇದ್ರು ಒಬ್ರು ಹೆಗಡೆ ಅಂತ, ನಾನು ಅವ್ರು ಹುಬ್ಳಿಯಲ್ಲಿ ಕ್ಲಾಸ್ಮೇಟ್ಸು. ಬಟ್ ಅವ್ರದ್ದೊಂದು ಅವ್ರ ಹೆಗಡೆ ಅವ್ರ ಫ್ಯಾಮಿಲಿದು ಏನಾಗಿದೆ, ಒಂದು ಅಡುಗೆ ತೋಟ ಆಯ್ತು ಅವ್ರ ತಂದೆದು. ಇಸ್ ಎ ವೆರಿ ರಿಚ್. ಅವರೆಲ್ಲ ಬಡ್ಡಿ ವ್ಯಾಪಾರ ಎತ್ತು ಕಾಣುತ್ತೆ. ಅವ್ರು ನಮ್ಮ ಬೇಟೆ ಆಗಿ ಬರ್ತಿದ್ರು ಹಾಸ್ಟೆಲ್ನಲ್ಲಿ. ಅವ್ರದ್ದು ಮಿಡ್ಲ್ ಏಜು, ಆ ಥರ ಏನು ಭಾಳ ದೊಡ್ಡ ವಯಸ್ಸಲ್ಲ. ಅವರು 2 ಕಾಲು ಟ್ವಿಸ್ಟ್ ಆಗಿತ್ತು ಅವ್ರದ್ದು. ಯಾಕಪ್ಪ ನಿಮ್ಮ ಹುಟ್ಟಾಗಿದ್ದಾರೆ, ನಿಮ್ಮ ತಂದೆ ಇರಲಿಲ್ಲ, ಮಧ್ಯ ಆಗಿದೆ, ಯಾಕೆ ಈ ಥರ ಆಗಿದ್ದಾರೆ ಅಂತ ನಾವೆಲ್ಲ ಸ್ಟಡಿ ಮಾಡ್ತಿದ್ವಿ. ಅವ್ನು ಕಾಡ್ತಿದ್ದೀವಿ, ಎಷ್ಟು ದೊಡ್ಡ ಶ್ರೀಮಂತ ಇದೆಯಲ್ಲೋ ಗೆಳೆಯ, ನಿನ್ನ ಬನಿಯನು ಚಡ್ಡಿ ಎಲ್ಲ ನೋಡಿದ್ರೆ ಎಲ್ಲಿ ಬೇಕಲ್ಲೆಲ್ಲ ಹೋಲಿದಾವ, ಎಲ್ಲಿ ಬೇಕಲ್ಲಿ 4 ವರ್ಷ ಆತ, ನಿನ್ನ ದಾಡಿ ಸೆಟ್ ಸರಿ ಇಲ್ಲ, ಬ್ರಷ್ ಸರಿ ಇಲ್ಲ, ನಿನ್ನ ದುಡ್ಡು ತೊಗೊಂಡು ಏನು ಮಾಡೋದು ಅಂತ ನಾವು ಕಾಡ್ತಿದ್ದೀವಿ ಅವನಿಗೆ. ಸೊ ಅವನಿಗೆ ಆ ದಿನನಿತ್ಯ ಬಳಸುವ ವಸ್ತುಗಳಲ್ಲಿ ರಿಚ್ನೆಸ್ ಇದ್ದಿದ್ದಿಲ್ಲ. ಅದಕ್ಕೆ ಯಾಕೆ ದುಡ್ಡು ಹಾಕಬೇಕು, ಆ ದುಡ್ಡೆಲ್ಲ ಬೇರೆ ಕಡೆ ಕೆಲಸ ಮಾಡುತ್ತೆ. ಅಂದರೆ ಒಬ್ಬೊಬ್ರ ಮೆಂಟಾಲಿಟಿ ಆಗಿರುತ್ತೆ, ತಮ್ಮ ಬಟ್ಟೆಗೂ ಕಿಮ್ಮತ್ತಿಲ್ಲ. ಅವ್ರ ತಂದೆದು ಏನಾಗಿಬಿಟ್ಟಿತ್ತು, ಕಾಲ್ ಟ್ವಿಸ್ಟ್ ಆದರೆ ಎಲ್ಲ ಹಾಸ್ಪಿಟ್ಲು ಎಲ್ಲ ಅಡ್ಡಾಡಿ ಎಲ್ಲ ಕಡೆ ಕೇಳಿದ್ರು ಅವ್ರಿಗೆ ಏನು ಗೊತ್ತಾಗಲಿಲ್ಲ. ನಮ್ಮೊಬ್ಬರು ಗೆಳೆಯ ಟ್ಯೂಷನ್ ಟೀಚರ್ ಇದ್ದರು, ಅವರು ಭಾಳ ಬ್ರಿಲಿಯಂಟ್ ಇದ್ದರು. ನಾವು ಅವ್ರ ಜೊತೆ ಟೀಚರ್ಗಿಂತ ಹೆಚ್ಚು ಫ್ರೆಂಡ್ ಆಗಿದ್ದೀವಿ. ಅವ್ರು ಒಂದ್ಸಲ ಹೇಳಿದ್ರು, ಇವ್ರು ನಿಮ್ಮ ತಂದೆ ಪ್ರಾಬ್ಲಮ್ ಬೇರೆನಿದೆ. ಏನಿದೆ, ನಿಮ್ಮ ತಂದೆ 8 ವರ್ಷ ಆಯ್ತು ಚಪ್ಪಲ್ ಹಾಕ್ತಾ ಇದ್ದಾರೆ, 8-10 ವರ್ಷ ಆಯ್ತು. ಒಂದೇ ಚಪ್ಪಲು 8 ವರ್ಷ ಹಾಕಿರೋದು ಟ್ವಿಲ್ಟ್ ಆಗಿಬಿಟ್ಟಿದೆ, ಒಂದು ಸೈಡ್ 1 ಇಂಚ್ ಇದೆ, ಒಂದು ಕಡೆ 0 ಆಗಿಬಿಟ್ಟಿದೆ. ಸೊ ಬಿಕಾಸ್ ಆಫ್ ಚಪ್ಪಲಿ ಬದಲಿ ಮಾಡದೆ ಇರುವ ಮನುಷ್ಯ ತನ್ನ 2 ಲೆಗಾಮೆಂಟ್ಸು ಕಾಲು ಕಳ್ಕೊಂಡ್ಬಿಟ್ಟಿದ್ದ. ಕ್ವಶನ್ ಅಪ್ 200-300 ರೂಪಾಯಿ ಚಪ್ಪಲಿ, ಸಾವಿರಾರು ಕೋಟಿ ರೊಕ್ಕ ಇದೆ, ಬಡ್ಡಿ ಕೊಟ್ಟಿದ್ದಾನೆ. ಆ ಚಪ್ಪಲಿದಿಂದ ಅವನ ಕಾಲು ಹಾಳಾಗಿದೆ. ಶಿವನೇ, ಅವಾಗ ಅನಿಸ್ತು ಸ್ವಲ್ಪ ನಾವು ಕಲಿಬೇಕಾಗಿದೆ. ಇಲ್ಲ ರೀ, ನಾನು ಅವ್ನು ಜೋಕ್ ಮಾಡ್ತಾ ಇದ್ದೆ,
ನೀ ಹಲ್ಲು ತೆಕ್ಕೋ ಪ್ರಾಯಸ್ ಎಷ್ಟಿದ್ದು ಸ್ವತ್ತಪ್ಪ ಇಲ್ಲ 2 ವರ್ಷ ಆಗಿರ್ಬೇಕು, ನಂದು 2 ವರ್ಷ ಆಯ್ತು ಅದನ್ನ ತೆಗ್ತೀಯ. ದಾಡಿ ಅದು 1 ವರ್ಷ. ನಂದೆ ಸ್ಕಿನ್ ನಿಂದು ಎಷ್ಟು ಕಾಸ್ಟ್ಲಿ ಇದೆ. ನಿಂದು 50 ರೂಪಾಯಿ ರೇಸರ್ಗೆ ನಿನ್ನ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿದಲ್ಲ. ಮನುಷ್ಯ ಶ್ರೀಮಂತಿಕೆ ವಸ್ತು ಇಂಪಾರ್ಟೆಂಟ್ ಇಲ್ಲ, ನಾವು ಬಳಸೋ ವಸ್ತು. ನಿಮ್ಗೆ ಯೋಗ್ಯತೆ ಇದ್ದರೆ ಒಳ್ಳೇದು ಯೂಸ್ ಮಾಡಿ. ಆದರೆ ಅವ್ರು ಏನೋ ಒಂದು ಕಾಲು 3 ಲಕ್ಷ ಆಗಿನ ಕಾಲದಲ್ಲಿ ಕೊಯಮತ್ತೂರ್ಗೆ ಹೋಗಿ ಕಾಲು ಅದು ಲೆಗಾಮೆಂಟ್ಸ್ ಮಾಡ್ಕೊಂಡು ಬಂದರು ಅವರು. ಸೊ ಇದ್ರ ಅರ್ಥ ಇಷ್ಟೇ, ನಮ್ಮ ಹತ್ರ ಇದ್ದಾಗ ಶ್ರೀಮಂತರಿದ್ರು ನಾವು ಬಡವ್ರ ಥರ ಯಾಕೆ ಬದುಕಿರಿ? ಅದಕ್ಕೆ ಅದೇನು ದೊಡ್ಡ ವಿಷಯ ಇಲ್ಲ. ಈ ಥರ ಸಣ್ಣ 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 ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಜೀವನದಲ್ಲಿ ಅನುಭವಿಸಿ ನಾವೇನು ಒಂದೊಂದು ಕಲ್ತೇವಲ್ಲ, ನಾವು ಇದನ್ನೆಲ್ಲ ಸ್ವಾಮೀಜಿಯವ್ರ ಜೊತೆ ನಮ್ಮ ಸೀನಿಯರ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೀವಿ. ಈ ಥರ ಇದೆ, ಈ ಥರ ಇದೆ. ಸೊ ಅವ್ರ ಅನುಭವನೇ ನಮ್ಮ ಸೇರಾಗಿದೆ. ಯಾಕಂದರೆ ನಾವು ಯಾವ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತು ನಾವು ಯಾವ ವಸ್ತುಗಳನ್ನು ಹೆಚ್ಚಿಗೆ ಅನುಭವಿಸ್ಬೇಕು, ಇವು ಎಲ್ಲನೂ ನಾವು ಕಂಪ್ಯಾರಿಟಿವ್ ಮಾಡೋದು ಬರೀ ಶ್ರೀಮಂತಿಗೆ ಇರಲಿಲ್ಲ. ನೀವು ಸಾಮಾನ್ಯ ರೈತರು ಸಾಮಾನ್ಯವಾಗಿ ಬದುಕೋರು ನಮ್ಮ 100 ಪಟ್ಟು ಶ್ರೀಮಂತರಾಗಿ ಬದುಕ್ತಾ ಇದ್ದಾರೆ. ಶ್ರೀಮಂತಿಗೆ ಅಂದರೆ ನಾನು ನಿಮಗೆ ಹೇಳಿದ್ದೆಲ್ಲ, ಒಳ್ಳೆ ಆಹಾರ, ಒಳ್ಳೆ ಕ್ವಾಲಿಟಿ ಫುಡ್ಡು. ಅವ್ರು ತಿನ್ನೋ 2 ಹೊತ್ತು ಊಟ ನಾಷ್ಟ, ಬೆಳಗ್ಗೆ ಎದ್ದವ್ರ ಆಹಾರ ನೋಡಿದ್ರೆ ನಾವು ಆ ಲೆವೆಲ್ಗೆ ನಾವು ಮಾಡೋಕ್ಕೆ ಸಿಕ್ಕಿಲ್ಲ. ಯಾಕಂದರೆ ನಮ್ಮಲ್ಲಿ ಅದರಲ್ಲಿ ರಿಚ್ನೆಸ್ ಕಾಣ್ತಾ ಇಲ್ಲ. ನಮ್ಮ ಜನ ಏನಾಗಿದೆ, ಬರೀ ವಸ್ತು ಸಂಗ್ರಹ ಮಾಡೋದು, ದೊಡ್ಡ ದೊಡ್ಡ ಕೆಲಸ ಮಾಡೋದು, ಮಕ್ಕಳು ಇದು ತಪ್ಪಿಲ್ಲ. ಬಟ್ ನಾವೆಲ್ಲ ಹೆಲ್ತ್ ನಮ್ಮದು ಅದರಲ್ಲಿ ಅರ್ಧ ಹಾಳಾಗಿ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ನಾವು ಸ್ವಲ್ಪ ಕಲಿಬೇಕಂದ್ರೆ ಸ್ವಲ್ಪ ಈ ಥರ ಯಾರಾದರೂ ನಾವರೇ ಅವ್ರ ಸಂಪರ್ಕ ಹೋಗ್ಬೇಕು, ಇಲ್ಲ ಅವರೇ ನಮ್ಮ ಹತ್ರ ಬಂದಾಗ ತಿಳ್ಕೋಬೇಕು. ಸೊ ಇಲ್ಲೊಂದಿಷ್ಟು ಕಲೆಕ್ಷನ್ ನೋಡ್ತಾ ಇದೀವಿ. ಇವು ಇದರಲ್ಲಿ ಏನಾದರೂ ವಿಶೇಷತೆ ಇದೆಯಾ ಸರ್? ಇವೆಲ್ಲ ಇದೆ ರೀ. ಇದು ಒಂದು ನಿಮ್ಗೆ ಹೇಳಿದ್ನಲ್ಲ, ಅವರು ವಿಜಯ್ ಮಲ್ಯ ಅವ್ರದ್ದು ಒಂದು ಕಾರು. ಇದು ವಿಜಯ್ ಮಲ್ಯ ಅವ್ರದ್ದು. ಅದು ನಮ್ಮ ಒಬ್ಬ ಫ್ರೆಂಡ್ ತೊಗೊಂಡು ನಮಗೆ ಕೊಟ್ಟ. ಅವನು ಆಕ್ಷನ್ನಲ್ಲಿ ಪರ್ಚೇಸ್ ಮಾಡಿದ್ದ. ಇವು ಬೇಕಂದ್ರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಹೇಗಿರುತ್ತೆ ಅದಕ್ಕೆ ಒಬ್ಬೊಬ್ರು ಎಲ್ಲ ಒಂದೊಂದು ಥರ ಬ್ರೋಕರ್ಸ್ ಇರ್ತಾರೆ. ನಿಮ್ಮ ಟೇಸ್ಟ್ ಏನಿದೆ ಆ ಥರ ಅವ್ರು ಹುಡುಕಿ ಕೊಡ್ತಾರೆ. ಇದೆಲ್ಲ ಬುಲೆಟ್ ಪ್ರೂಫ್ ಕಾರ್. ಇದು ಬುಲೆಟ್ ಪ್ರೂಫ್? ಹೌದು. ಸೆಟಲೈಟ್ ವೆಹಿಕಲ್ ಅಂತ ಅವನು ಅವಾಗ ಬಳಸ್ತಾ ಇದ್ದಾಗ ಇದೇನು ಭಾಳ ಜಾಸ್ತಿ ಯೂಸ್ ಆಗಿಲ್ಲ. ಬಟ್ ನಾವು ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಒಳಗೆ ಓಪನ್ ಮಾಡ್ಬೋದು ಸರ್ ಇದು? ಯಾಕಂದ್ರೆ ಇದು ನಮ್ಮ ಗೆಳೆಯರು ಇದಕ್ಕಿಂತ ಭಾಳ ಒಳ್ಳೆ ಕಾಸ್ಟ್ಲಿ ಕಾರು, ಭಾಳ ದೊಡ್ಡ ದೊಡ್ಡ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನಾವು ಬಿಸ್ನೆಸ್ನಲ್ಲಿ ಅವರಷ್ಟು ದೊಡ್ಡವ್ರೇನು ನಾವಿಲ್ಲ. ಆದ್ರೆ ಅವ್ರಕ್ಕಿಂತ ದೊಡ್ಡ ಕಾರ್ನಾಗ ತೆಡಕ್ ನಮ್ಮ ಮುಜುಗರ. ಓಕೆ, ತಂದು ಇಟ್ಬಿಟ್ಟಿವಿ. ಬನ್ನಿ ಸರ್. ಬಟ್ ಅದನ್ನ ಅವ್ರ ಮುಂದೆ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮುಂದೆ, ಎಕ್ಸಾಂಪಲ್ ನಾರಾಯಣ ಸಾಹೇಬ್ರು ಅವ್ರಿಗೆ ಏನೂ ಕಮ್ಮಿ ಇಲ್ಲ. ಅವ್ರ ಮನೆಯಲ್ಲಿ ಇದು ಸಾಕಷ್ಟು ಇದ್ದಿದೆ. ಬಟ್ ನಮಗೂ ಒಂದು ಖುಷಿ ಇತ್ತು ಅಂತ ತೊಗೋಬೇಕಂತ. ತೊಗೊಂಡ ತಕ್ಷಣ ಅನ್ನಿಸ್ತು, ಯಾಕೆಂದು ಒಂದು ಆಟಾಡಬೇಕು, ನಮ್ಮ ಲೆವೆಲ್ಗೆ ನಮ್ಮ ಸಣ್ಣ ಕಾರ್ ಚೆನ್ನಾಗಿದೆ, ಪರವಾಗಿಲ್ಲ, ಏನೋ ಒಂದು ಗಿಫ್ಟೆಡ್ ಆಗಿ ಕಮ್ಮಿ ಬಜೆಟ್ನಲ್ಲಿ ಸಿಕ್ಕಿದೆ ಅಂತ ತೊಗೊಂಡಿಟ್ಟಿದ್ದೀವಿ. ಬಟ್ ಅದ್ಭುತ ಸರ್ ನಿಮ್ದು. ಅಂದರೆ ನೀವು ಜೊತೆಗೆ ಉದ್ಯಮಿ ಹಿಂಗೆ ಕಷ್ಟ, 108 ಟೆನ್ಷನ್ಗಳ ಮಧ್ಯೆ ಡೈಲಿ ಬೆಳಗ್ಗೆಯಿಂದ ರಾತ್ರಿ ದುಡ್ಡಿನ ಜೊತೆಗೆ ವ್ಯವಹಾರ, ಉದ್ರಿ ಜೊತೆಗೆ ವ್ಯವಹಾರ, ಜನಗಳ ಸಂಪರ್ಕ, ಇದರಲ್ಲೇ ಕಳೆದೋಗ್ಬಿಡ್ತಾನೆ. ನಿಮ್ಗೆ ಹೇಗೆ ಇದು ಈ ಥರದ್ದು ಸಂಸ್ಕೃತಿ ಅಂತೀರಿ? ಭಕ್ತಿ ಇಲ್ಲ, ನಮಗೆ ನಾನು PUC ಕಾಲೇಜ್ನಲ್ಲಿದ್ದಾಗ ನಮ್ಮ ತಂದೆಯವರು ಹೆಲ್ತ್ ಕೆಟ್ಟು ತಿರೋದ್ರು. ಬಟ್ ಅವ್ರದ್ದೊಂದು ವಿಶೇಷತೆ ಅಂದ್ರೆ ನಮ್ಮ ತಂದೆಯವ್ರದ್ದು ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಭಾಳ ಜನ ಸಿಗರೇಟ್ ಸೇದಿದ್ದು ನಾನು ನೋಡಿಲ್ಲ. ಒಂದು ದಿನಕ್ಕೆ 15 ಪಾಕೆಟ್ ಸಿಗರೇಟ್ ಸೇದ್ತಿದ್ರು ನಿಮ್ಮ ತಂದೆ. 15 ಪಾಕೆಟ್. ಡಾಕ್ಟರ್ಗಳಿಗೆ ಆಶ್ಚರ್ಯ, ಎಷ್ಟು ಸಿಗರೇಟ್ ಯಾಕೆ ಸೇದ್ರಿ ಅವ್ರಂತ. ಅಡಿಕೆ ಲವಂಗ, ಅವ್ರಿಗೆ ನಿದ್ದೆನೇ ಬರ್ತಾ ಇದ್ದಿದ್ದಿಲ್ಲ. ಅವ್ರು ಇಡೀ ರಾಜ್ಯವೆಲ್ಲ ಸುತ್ತರಿಗೆ ಬಿಸ್ನೆಸ್ ಮಾಡ್ತಾ ಇದ್ರು. ನಮ್ಮ ಡ್ಯಾಡಿ ಅವ್ರದ್ದು ಸಿಗರೇಟ್ ಸೇದಿದ್ರು. ನಾನು ಒಂದು ಮೆಡಿಕಲ್ ಲೈನ್ನಲ್ಲೇ ನನಗೆ ಚಾಲೆಂಜು. ಸೊ ಅವರು 58 ವರ್ಷ ಬದುಕಿದ್ರು. 58 ವರ್ಷ ಅವ್ರು ಬದುಕಿದ್ರೆ ಅವ್ರಿಗೆ ಒಂದು ದಿವಸ ಕಷ್ಟ ಇದ್ದಿದ್ದಿಲ್ಲ. ಇಷ್ಟು ಮನುಷ್ಯ ಸಿಗರೇಟ್ ಸೇದಿ ಹೇಗೆ ಬದುಕಿದ್ದಾನೆ ಅನ್ನೋದು ಒಬ್ಬೊಬ್ರಿಗೆ ಆಶ್ಚರ್ಯ. ಅವರು ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಸೇದಿದ್ದಾರೆ ಅಂತ ಕೇಳ್ತಿದ್ರು.
ಸೊ ಒಂದ್ಸಲ ನಾವು ಡಾಕ್ಟರ್ ಸೋಲ್ಟೋರ್ ಅಂತ ಇಲ್ಲೇ ಒಂದು ಮಿರಾಜ್ ಹತ್ರ ತೋರ್ಸಕ್ಕೆ ಹೋದರೆ ಹಾಸ್ಪಿಟಲಲ್ಲಿ ಅವ್ರದ್ದೆಲ್ಲ ಬಾಡಿ ಚೆಕಪ್ ಆಯಿತು. ಚೆಕಪ್ ಮಾಡಿದ್ರೆ ಡಾಕ್ಟರ್ ರಿಪೋರ್ಟ್ ಈವ್ನಿಂಗ್ ಬರ್ತಾ ಇದ್ರೆ ನಮಗೆಲ್ಲ ಟೆನ್ಷನ್. ನೋಡಿದ್ರೆ ಈ ಮನುಷ್ಯ ಅವ್ರ ಡಾಕ್ಟರ್ಸ್ ಎಲ್ಲ ತಮ್ಮ ಜೂನಿಯರ್ಸ್ ಕರೆದು ಚರ್ಚೆ ಮಾಡ್ತಾ ಇದ್ರು, ಈ ಮನುಷ್ಯ ಇಷ್ಟು ವರ್ಷ ಸಿಗರೇಟ್ ಸೇದಿದ್ದಾನೆ, ಇವನು ಹಾರ್ಟು ಚೆಸ್ಟು ಲಂಗ್ಸು ಎಲ್ಲ ಕ್ಲಿಯರ್ ಇದೆ ಅಲ್ಲ, ಹೇಗಿದ್ದು ಇವರು ಇಷ್ಟು ವರ್ಷ ಬದುಕಿದ್ದಾರೆ, ಇದು ಮೆಡಿಕಲ್ಗೆ ಒಂದು ಚಾಲೆಂಜ್ ಅಲ್ಲ ಅಂತ ಅವ್ರಿಗೆ ಅನಿಸ್ತು. ಬಟ್ ನಾವಂದೀವಿ ನಮ್ಮ ತಂದೆಯವ್ರಿಗೆ ಭಾಳ ಚೆನ್ನಾಗಿದೆ, ನೀವು ಇದನ್ನೆಲ್ಲ ಬಿಟ್ಬಿಡಿ, ಇವತ್ತಿನವರೆಗೆ ನಿಮ್ಗೇನೂ ಆಗಿಲ್ಲ, ದೇವ್ರ ದಯೆ, ಹೋಗಿ ಎಲ್ಲ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಬಿಡಿಸ್ಬಿಟ್ಟಿವಿ. ಸೊ ಪಾಪ ಬಿಟ್ರಿ ಎಲ್ಲ ಬಿಟ್ಟು ಸಿಗರೇಟ್ ಏಕ್ದಮ್ ಸ್ವಲ್ಪ ಡಿಫ್ರೆಶ್ ಆದ್ರು, ಒಮ್ಮೆ ಬಿಡಲಿಲ್ಲ, 10 ಪಾಕೆಟ್ದಿಂದ 5 ಪಾಕೆಟ್ ಈ ಥರ. ಸೊ ಒಂದು 6 ತಿಂಗಳಲ್ಲಿ ಅವ್ರಿಗೆಲ್ಲ BP ಶುಗರು ಎಲ್ಲ ಪ್ರಾಬ್ಲಮ್ಸ್ ಅಟ್ಯಾಕ್ ಆಗಿಬಿಡ್ತು. ಅಯ್ಯೋ, ಬಿಟ್ಟ ಮೇಲೆ ಅವರು ಒಂದು ಅಡಿಕ್ಷನ್ ಆಗಿಬಿಟ್ಟಿದ್ರು. ನಾವು ಡಾಕ್ಟರ್ಗೆ ಹೋಗಿದ್ವಿ, ಇಲ್ಲಪ್ಪ ಕ್ರಮೇಣವಾಗಿ ಬಿಡಬೇಕು, ಈ ಥರ ಆದರೆ ನಾವು ಸೇದಬೇಕು ಅಂತ ಹೇಳಲ್ಲ, ಬಟ್ ಅವ್ರು ಎಷ್ಟೋ ವರ್ಷ ಈ ಥರ ಮಾಡಿದ್ರೆ ನನ್ಗೆ ಅನಿಸಿದಾಗೆ ಅವ್ರಿಗೆ ಯಾಕೆ ಅವ್ರಿಗೆ ಅದು ಬಾಡಿಗೆ ಅದು ಹೊಂದ್ಬಿಟ್ಟಿತ್ತು. ಅದು ಒಂದು ವರ್ಷ 2 ವರ್ಷನಲ್ಲಿ ಅವರು ಬೇರೆ ಒಂದು ಫಂಕ್ಷನಲ್ಲಿ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಬಟ್ ಅವ್ರು ತೀರೋದ ನಂತರ ನಮಗೊಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ತಮ್ಮಗಳು ಇಬ್ಬರು ಸಣ್ಣವರಿದ್ರು, ನಮ್ಮ ತಾಯಿಯವ್ರ ಇನ್ಸ್ಪಿರೇಷನಿಂದ ನಾವು ಇದ್ದು ಉದ್ಯೋಗವನ್ನು ಮೇಂಟೈನ್ ಮಾಡ್ಕೊತ ಬಂದ್ವಿ. ಹೀಗಾಗಿ ಆ ಉದ್ಯೋಗ ಮಾಡ್ಕೋತು ನಮಗೆ ಇವೆಲ್ಲ ಕಷ್ಟಗಳ ಜೊತೆನೇ ನಾವು ಬದುಕಿ ಬಂದೀವಿ. ನಿಮ್ಗೆ ಹೇಳಿದ್ನಲ್ಲ, ಬೆಳಗ್ಗೆ ಯಾರೋ ಒಬ್ಬರು ನಮಗೆ ಅಂಗಡಿ ರಿಜೆಕ್ಟ್ ಮಾಡಿದ್ದಕ್ಕೆ ನಾನು ಒಂದು 4-5 ಅಂಗಡಿ ತೊಗೋಬೇಕಂತ ಸಂಕಲ್ಪ ಮಾಡಿ ಕೆಲಸ ಮಾಡಿದ್ವಿ. ಅದು ಹಾಗೇ ಬರಲಿಲ್ಲ. ನಮ್ಮ ತಂದೆಯವ್ರ ಆಸ್ತಿ ನಾವು ಯಾವಾಗ ಟಚ್ ಮಾಡಿಲ್ಲ, ಅವ್ರ ಫ್ಯಾಮಿಲಿ ಆಸ್ತಿ ನಾವು ನಾವು ₹1 ಅದ್ರ ಮೇಲೆ ಒಂದು ಲೋನ್ ಹಾಕಿಲ್ಲ. ಯಾಕಂದರೆ ಅದು ಅವ್ರು ನಮ್ಮ ಅಜ್ಜವರು ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ, ನಮ್ಮ ತಂದೆಯವರು ನಮ್ಗೆ ಕೊಟ್ಟೋಗಿದ್ದಾರೆ. ನಾವು ನಮ್ಮ ತಾಯಿಯವ್ರಿಗೆ ಹೇಳ್ಬಿಟ್ಟಿವಿ, ಅದನ್ನ ನೀವು ಅದು ಬೇಕಾದರೆ ಇಟ್ಕೊಳ್ಳಿ, ಬೇಕಾದರೆ ದಾನ ಮಾಡಿ, ನಾವು ಕೇಳಲ್ಲ. ವಿ ಆರ್ ಆಲ್ ಬ್ರದರ್ಸ್ ಆರ್ ಫಿಟ್. ನಾವು ನಮ್ಮ ಸ್ವಂತಕ್ಕೆ ನಾವು ಕೆಲಸ ಮಾಡ್ತೀವಿ, ದುಡಿತೀವಿ, ನಮ್ಮ ಉದ್ಯೋಗ ಮಾಡ್ತೀವಿ, ಎಲ್ಲರೂ ಕೂಡ ಊಟ ಮಾಡ್ತೀವಿ. ಅದನ್ನು ನಾವು ಗಳಿಕೆನೇ ಮಾಡಿಲ್ಲ. ಅದ್ರ ಮೇಲೆ ಯಾಕೆ ಕೇಸ್ ಹಾಕಿ ಬಡದಾಡಿ ಕ್ಲೇಮ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಏನಾಗಿದೆ, ಯಾರೋ ತಂದೆ ತಾಯಿ ಅಜ್ಜ ಯಾರೋ ಗಳಿಸಿಟ್ಟಿದ್ದಕ್ಕೆ ನಾವು ಯಾಕೆ ಕ್ಲೇಮ್ ಮಾಡಬೇಕು? ಅದು ನಮ್ದು ಅಲ್ಲಲ್ಲ. ನಾವು ಅದನ್ನು ತೊಗೊಂಡು ಮಾಡೋದಾದ್ರೆ ಏನಿದೆ, ನಮಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಮಾರ್ಕೆಟ್ ಕೊಟ್ಟಿದ್ದಾನೆ, ನಾವು ಯಾಕೆ ಬದುಕಬಾರ್ದು? ಸೊ ಒಂದೊಂದು ತಾಟು ಚೆರಿಗೆ ಬರದೇ ಇದ್ರು ಮನೆಯಲ್ಲಿ ಜಗಳ ಮಾಡೋರು ನಾವು ನೋಡಿದ್ದೀವಿ. ಇದು ನಾವು ನಮ್ದು ಅಲ್ಲಲ್ಲ, ಅದು ಬರದೇ ನಾವು ಇಲ್ಲದ ವಸ್ತು ಮೇಲೆ ನಾವು ಕ್ಲೇಮ್ ಮಾಡಕ್ಕೆ ಹೊಂಟಿದ್ದೀವಿ. 10-15 ವರ್ಷ ಚೆನ್ನಾಗಿ ದುಡಿದ್ರೆ, ಸರಿಯಾಗಿ ನಾವು ಇದನ್ನು ಬಳಸಿದ್ರೆ 50-60 ವರ್ಷ ಆರಾಮಾಗಿ ಬದುಕ್ಬೋದು. ಬಟ್ ಇನ್ನೊಂದಿಷ್ಟು ಸೀಕ್ರೆಟ್ಸ್ ಇದೆ ಸರ್, ಅವನ್ನೆಲ್ಲ ಹೇಳ್ಬೇಕು ಸಾಮಾನ್ಯರಿಗೆ. ಶ್ರಮ ತುಂಬ ಪಡ್ತಾ ಇರ್ತೀವಿ, ಎಲ್ಲರೂ ಶ್ರಮ ಪಡ್ತೀವಿ. ಕೆಲವೊಬ್ಬರಿಗೆ ಸಕ್ಸಸ್ ದಕ್ಕುತ್ತೆ, ಕೆಲವೊಬ್ಬರಿಗೆ ದಕ್ಕೋದಿಲ್ಲ. ಹಾಗಾಗಿ ನಿಮ್ಮ ಶ್ರಮ ಹೇಗಿತ್ತು, ನೀವು ಹೇಗೆ ಮೇಲೆ ಬಂದ್ರಿ ಅನ್ನೋದು ಭಾಳ ಮುಖ್ಯ. ಎಲ್ರಿಗೂ ಅದೊಂದು ಯಕ್ಷ ಪ್ರಶ್ನೆ, ಯಾಕೆಪ್ಪ ನಾನು ದುಡಿತೀನಲ್ಲ ಮರ, ಕೆಲವೊಬ್ರು ನಮ್ಮ ಹಣೆ ಬರ ಸರಿ ಇಲ್ಲ ಅಂತಾರೆ, ನನ್ನ ಟೈಮ್ ಸರಿ ಇಲ್ಲ ಅಂತಾರೆ, ಏನೇನೋ ಕಾರಣಗಳನ್ನು ಕೊಟ್ಕೋತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ನಿಮಗೆ ಯಾಕೆ ಇಷ್ಟು ಸಕ್ಸಸ್ ಸಾಧ್ಯ ಆಯಿತು? ಸಕ್ಸಸ್ ಅನ್ನೋಕ್ಕಿಂತ ನಾವೇನು ಅಂತ ನಮ್ಮ ಜೀವನದಲ್ಲಿ ತಿಳ್ಕೊಂಡೀವಿ. ರಿಯಾಲಿಟಿ ಅನ್ನೋದು ಏನಿದೆ ಮೊದಲು ಮನುಷ್ಯನಿಗೆ ಅರ್ಥ ಆಗಬೇಕು. ಸತ್ಯ, ನಾವು ಹೀಗಿದ್ದೀವಿ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ನಾವು ಎಷ್ಟು ಮಾಡೋ ಕೆಪಾಸಿಟಿ ಇದೆ, ನಾವು ಬದುಕೋ ವಾತಾವರಣ ಎಷ್ಟು ಕ್ಲಿಯರ್ ಇದೆ, ಇದನ್ನು ನಾವು ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ವ್ಯಾಪಾರಸ್ಥರಾಗಿ, ಒಬ್ಬ ರೈತಾಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಏನಾಗುತ್ತೆ, ನಾವು ಇಲ್ಲದನ್ನೇ ಜಾಸ್ತಿ ನಾವು ಅಟ್ಯಾಕ್ ಮಾಡ್ಕೋತೀವಿ. ಈಗ ನಮ್ಮ ಹತ್ರ ಒಂದು ರಿಯಾಲಿಟಿ ಇದೆ, ನಮ್ಮ ಹತ್ರ ನಾನು ಸಾಲ ತೊಗೋಬೇಕಾದ್ರೆ ನನ್ನ ಆಸ್ತಿ ಎಷ್ಟಿದೆ, ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಎಷ್ಟು ಸಿಗುತ್ತೆ, ನಾನು ಒಂದು ವೆಹಿಕಲ್ ಮೇಂಟೈನ್ ಮಾಡಬೇಕಾದ್ರೆ ಈ ರಿಯಾಲಿಟಿ ಸಮೀಪ ಜನ ಜಾಸ್ತಿ ಹೋಗಲ್ಲ. ಏನಾಗುತ್ತೆ, ಇನ್ನೊಬ್ರು ಮಾಡಿದ್ದಾರೆ, ಇನ್ನೊಬ್ರದ್ದು ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾವು ಬದುಕೋಕ್ಕಾಗಲ್ಲ. ಈಗ ನಮ್ಮ ಪ್ರತಿಯೊಬ್ಬರದ್ದು ಒಂದೊಂದು ಪ್ಯಾರಾಮೀಟರ್ಸ್ ಬೌಂಡ್ರಿ ಇದೆ, ಆ ಬೌಂಡ್ರಿ ದಾಟಿ ನಾವು ಬೆಳೆಯೋಕ್ಕಾಗಲ್ಲ. ಯಾಕಂದರೆ ನಾವು ಒಂದು ಚಾಯ್ಸ್ ಆಫ್ ಬಿಸ್ನೆಸ್, ನೀವು ಏನೋ ಒಂದು ರೈತ ಆಗ್ರಿ, ನೌಕರಿ ಮಾಡಿರಿ, ನೀವು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗ್ರಿ, ಅದು ಎಲ್ಲರದು ಒಂದು ಅದು ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ, ತಮ್ಮದೇ ಆದ ಒಂದು ಒಳಗಡೆ ಒಂದು ಲೇಯರ್ ಇರುತ್ತೆ. ಆ ಲೇಯರ್ದು ಒಂದು ಪ್ಯಾರಾಮೀಟರ್ಸ್ ನಾವು ಅರ್ಥ ಮಾಡ್ಕೋಬೇಕು. ಈಗ ಮಕ್ಕಳು ಏನೋ ಒಂದು ಬೇಡ್ತಾರೆ, ಕಾರ್ ಬೇಡ್ತಾರೆ, ಒಂದು ಮೊಬೈಲ್ ಕೇಳ್ತಾರೆ, ತಂದೆ ತಾಯಿ ಆದವರು ನಮ್ಮ ಪ್ಯಾರಾಮೀಟರ್ಸ್ ಅವ್ರಿಗೆ ನಾವು ಹೇಳಲ್ಲ.
ನನ್ನ ಗಳಿಕೆ ಇಷ್ಟೇ ಇದೆ, ನನ್ನ ಆಸ್ತಿ ಇಷ್ಟೇ ಇದೆ, ನಾನು ಇಷ್ಟೇ ಸಾಲ ಮಾಡಿದ್ರೆ ಬದುಕ್ತೀನಿ, ನಾನು ಒಂದು ಫ್ಯಾಕ್ಟ್ರಿ ಹಾಕ್ಬೇಕಾದ್ರೆ ನನ್ನ ಹತ್ರ ಇಷ್ಟೇ ಇನ್ವೆಸ್ಟ್ಮೆಂಟ್ ಬೇಕು, ನನಗೆ ಇಲ್ಲ ಅಂದರೆ ಒಂದೊಂದು ಮಾರ್ಕೋತ ಹೋಗ್ಬೇಕಾಗತ್ತೆ. ಅಚಾನಕ್ಕಾಗಿ ಬರುವಂಥ ಇನ್ಸಿಡೆಂಟ್ಸ್ ಬೇರೆ. ಏನೋ ಒಂದು ಆಘಾತ ಆಯಿತು. ನಾವು ಒಂದು ಮಾಲಿಂಪುರದಲ್ಲಿ ಒಂದು ಅಂಗಡಿ ಮಾಡಿದ್ದೀವಿ. ಸೊ ಆವಾಗ ಬೆಲ್ಲದ ಮಾರ್ಕೆಟ್ ಅಂದರೆ ಭಾಳ ಫೇಮಸ್ ಮಾಲಿಂಪುರದಲ್ಲಿ. 100 ಬೆಲ್ಲದ ಅಂಗಡಿ ಇತ್ತು. ನನ್ನ 18-22ನೇ ವಯಸ್ಸಿನಲ್ಲಿ ನಾನು ಹೋಗಿ ಒಂದು ದೊಡ್ಡ ಫಾರ್ಮ್ ಮಾಡಿ ಓಪನ್ ಮಾಡಿದೆ. ಓಪನ್ ಮಾಡಿ 10 ವರ್ಷ ಬಿಂದಾಸ್ ಬಿಸ್ನೆಸ್ ಮಾಡಿದ್ವಿ. 10 ವರ್ಷ ಗಳಿಸಿದ ದುಡ್ಡೆಲ್ಲ ಒಂದೇ ವರ್ಷದಲ್ಲಿ ಜೀರೋ ಆಯಿತು. ಯಾಕಂದರೆ ನಾನು ಅಲ್ಲಿ ತಪ್ಪು ಮಾಡಲಿಲ್ಲ, ನಾನು ಮಂದಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಬಟ್ ಅದು ಏನಾಯಿತು, ಬೆಲ್ಲದ ಬಜಾರ್ ಎಲ್ಲ ಬಿದ್ದು ಹೋಗಿಬಿಡ್ತು. ಬಡ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿಬಿಡ್ತು. ಆ ರೈತರು ತೊಗೊಂಡು ಜನ ಯಾರೂ ದುಡ್ಡೇ ವಾಪಸ್ ಕೊಡಲಿಲ್ಲ. ಎಷ್ಟು ಸಲ ನಾವು ಕೋರ್ಟ್ ಕಚೇರಿಗೆ ಹೋಗಿ ವಸೂಲಿ ಮಾಡೋಕ್ಕಾಗುತ್ತೆ, ಅಲ್ಲಿ ದುಡ್ಡು ಸುರಿಬೇಕಲ್ಲ. ನಾನೇನು ಮಾಡಿದೆ, ಭಾಳ ಡಿಪ್ರೆಸ್ ಆದೆ. ಆಗಿನ ಕಾಲದಲ್ಲಿ 30-40 ಲಕ್ಷ ರೂಪಾಯಿ ನಮ್ಮ ದುಡ್ಡು ಬ್ಲಾಕ್ ಆಯಿತು. ಏನು ಮಾಡಬೇಕಪ್ಪ, ಆ ದುಡ್ಡನ್ನೇ ಬರ್ತಾ ಇಲ್ಲ. ಹೋಗಿ ಒಂದು ಸಲ ನಾನು ಒಂದು ರೀತಿ ಏನಂತೀರಿ ಮಾನಸಿಕವಾಗಿ ಒಂದು ದವಾಖಾನೆಗೆ ಅಡ್ಮಿಟ್ ಆಗಿದೆ, ಏನೋ ಒಂದು ಟೈಫಾಯ್ಡ್ ಆಗಿ. ಆ ಸಮಯದಲ್ಲಿ ನನಗೊಂದು ಇನ್ಸ್ಪಿರೇಷನು, ಒಬ್ಬರು ಡಾಕ್ಟ್ರು ಭದ್ರಣ್ಣವ್ರು ಅಂತ. ಬೆಳಗ್ಗೆ ಏನು ನಿಂದೇನು ರೋಗ ಇಲ್ಲಲ್ಲ, ಏನಿಲ್ಲ. ಇಲ್ಲ ರೀ, ನನ್ನ ರೋಗ ನನ್ನ ಹಿರಿಯರೆಲ್ಲ ಮಾಡಿ ಹೋಗಿದ್ರು, ಒಳ್ಳೆ ರೀತಿ ಕಳಿಸ್ಕೊಟ್ಟೋಗಿದ್ರು. ನಾನು ತೊಗೊಂಡೋದನ್ನು ಮುಂದುವರಿಸ್ತಾ ಇದ್ದೆ. ಸೊ ಅದು ಎಲ್ಲೋ ಬ್ಲಾಕ್ ಆಗಿಬಿಡ್ತು. ಇನ್ನು ಮುಂದೆ ಹೇಗೆ ಆಯಿತು ಅಂತ ಅವ್ರ ಪಾಪ ಹೇಳಿದ್ರು, ನಿನಗೇನು ನನ್ನಿಂದ ಸಾಯಬೇಕಾದ್ರೆ. ಒಂದು ಸಲ ಏನಾಗ್ಬಿಡ್ತು, ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ಈ ಥರ ಅವ್ರ ಕಾರ್ನಲ್ಲಿ ಕರ್ಕೊಂಡು ಹೋಗೋದು ಬರೋದು ಪ್ರವಚನ. ಒಂದು ಸಲ ನಾನು ಮಿಸ್ ಆಗಿದ್ದೆ, ಒಂದು 3-4 ದಿವಸ. ನನ್ನ ಗೆಳೆಯಾಗೆ ಕರ್ಕೊಂಡು ಹಚ್ಚಿದ್ದೆ ಅವ್ರ ಕಾರ್ಗೆ. ಒಂದು ಸಲ ಅವ್ರಿಗೆ, ಯಾಕಪ್ಪ ನಮ್ಮ ಗೆಳೆಯ ಬಂದಿಲ್ಲ, ಎಲ್ಲಿದ ನಮ್ಮ ಶಿಷ್ಯ ಅಂತ ಕೇಳ್ತಾರೆ. ಜೋಕ್, ಇಲ್ಲ ನಿಮ್ಮ ಶಿಷ್ಯ ಏನೋ ಹುಷಾರಿಲ್ಲ, ಸಣ್ಣ ವಯಸ್ಸಿನಾಗ ಏನೋ ರೋಗ. ಒಂದು ಸಲ ಸಂಪರ್ಕ ಮಾಡ್ರು, ಬಂದ್ರು, ಕೇಳ್ರಿ ಏನಪ್ಪ, ಏನಿಲ್ಲರಿ, ಏನೋ ಒಂದು ಮಾನಸಿಕ ನೋವಾಗಿದೆ. ಎಲ್ಲ ನಮ್ಮ ಹಿರಿಯರು ತಂದೆ ತಾಯಿ ಸಾಕಷ್ಟು ಕೊಟ್ಟೋಗಿದ್ರು. ಅಲ್ಲಿ ಒಂದು ಕಡೆ ಬ್ಲಾಕ್ ಆಗಿಬಿಟ್ಟಿದೆ, ದುಡ್ಡೇ ಬರ್ತಾ ಇಲ್ಲ, ಹೇಗೆ ಮಾಡೋದು? ಹೌದಾ, ನಾವೇನು ವ್ಯಾಪಾರಸ್ಥರಲ್ಲಪ್ಪ, ನಿಮಗಿದ್ರಾಗೆ ಹೆಂಗೆ ನಾವು ಸಲಹೆ ಹೇಳ್ಬೇಕು. ಆದರೆ ಒಂದು ಮಾತ್ರ ನಿಮಗೆ ನಾ ಹೇಳ್ತೀನಿ, ನಿಂದು ಏನು ಒಂದು ಏಜ್ ಇದೆಯಲ್ಲ, ಇಟ್ಸ್ ಎ ಗೋಲ್ಡನ್ ಏಜ್. ನಿನಗೆ 23-24 ವರ್ಷ, ಇನ್ನೂ ಮದುವೆ ಆಗಿಲ್ಲ. ನೀ ಈಗೇನು ಕಳ್ಕೊಂಡಿದೆಯಲ್ಲ, ಎಷ್ಟೋ ಲಕ್ಷ ಹೇಳ್ತಿ, ಓಕೆ, ಇದನ್ನು ನೀ ಪ್ರತಿ ವರ್ಷ ಗಳಿಸ್ಬೇಕು. ಆ ಕಡೆ ವಿಚಾರ ಮಾಡಿ, ಕಳ್ಕೊಂಡಿದ್ದು ಹೋಯ್ತು, ಇಷ್ಟು ಲಕ್ಷ ಹೋಯ್ತಲ್ಲ, ಅದಕ್ಕೆ 2 ದಿನ ಸಮಯ ಕೊಡು. ಹೆಂಗ್ರಿ, ಕಳ್ಕೊಂಡಿದ್ದು ದಿನ ಬೆನ್ನ ಹತ್ಬೇಡ, ಅದಕ್ಕೆ ಸ್ಯಾಟರ್ಡೆ ಸಂಡೇ ಒಂದು ಡೇಟ್ ಹಾಕುವ, ಎಷ್ಟು ಬರುತ್ತೆ. ಹೊಸ ಕೆಲಸಕ್ಕೆ 5 ದಿವಸ ಸಮಯ ಕೊಡು. ಏನಾದರೂ ನಿನ್ನ ಹತ್ರ ಒಂದು ಜಾಸ್ತಿ ಜಾಗ ಇದ್ದರೆ, ಜಾಸ್ತಿ ಇದ್ದರೆ ಒಂದು ಕಮ್ಮಿ ಮಾಡು, ಚಿಂತೆ ಮಾಡಬೇಡ, ನಿನ್ನ ಬೆಳೀಲಿಕ್ಕೆ ಅವಕಾಶ ಇದೆ. ಸೊ ಅವ್ರು ಹೇಳಿದ್ದು ಸ್ವಲ್ಪ ಮನೆಯಲ್ಲಿ ವಿಚಾರ ಮಾಡಿದೆ, ಇದು ಸರಿ ಹೋಗುತ್ತೆ. ತಾಯಿಗೆ ಹೇಳಿದೆ, ಈ ಥರ ಏನು ಅಡ್ಡಿ ಇಲ್ಲ. ಅವ್ರು ಯಾವಾಗೂ ನಮ್ಮ ತಾಯಿಯವರು ನೀವು ಕಮ್ಮಿ ಕೆಲಸ ಮಾಡಂತ ಯಾವಾಗ ಹೇಳಿಲ್ಲ. ನಿಮ್ಗೆ ಏನು ಬೇಕು ಹೇಳಿ, ನಾವೆಲ್ಲ ಕೊಡ್ತೀವಿ. ಈ ಥರ ನಮ್ಮ ಹತ್ರ ಇದ್ದಿದ್ದೆಲ್ಲ ಅಲ್ಲಿ ಹೋಯ್ತು, ದುಡ್ಡು ಇಲ್ಲಿ ಬರ್ತಾ ಇಲ್ಲ, ನಾವು ಹೊಸ ದಂಧೆ ಮಾಡ್ಬೇಕಂದ್ರೆ ಎಲ್ಲಿಂದ ಹೋಗ್ಬೇಕು, ಎಲ್ಲಿಂದ ದುಡ್ಡು ತರಬೇಕು? ಅವ್ರು ಹೇಳಿದ್ರು, ಏನು ಚಿಂತೆ ಮಾಡಬೇಡ್ರಿ, ನನ್ನ ಹತ್ರ ಎಷ್ಟು ಗೋಲ್ಡ್ ಇದೆ, ತಗೋ ಹೋಗು, ಆರಾಮಾಗಿ ದಂಧೆ ಮಾಡೋ, ನಿಮ್ಮ ಮೇಲೆ ವಿಶ್ವಾಸ ಇದೆ. ಮನೆಯಲ್ಲಿದ್ದ ಎಲ್ಲ ನನ್ನ ಬಂಗಾರ ನನ್ನ ಕೈಯಾಗ ಕೊಟ್ಟು ಹೋಗಿ ನೀನು ಉದ್ಯೋಗ ಮಾಡು. ಯಾರ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಏನಾದರೂ ಕೇಳಿದ್ರೆ ಇವನು ಹಾಳಾಗ್ತಾನ ಚಲೋ ಆಗ್ತಾನ ಅಂತ 10 ಸಲ ವಿಚಾರ ಮಾಡ್ತಾರೆ. ಅವರು 2-3 ವರ್ಷ ಬಂಗಾರ ಹಾಕೊಳ್ಳಿ ಎಲ್ಲ ತೆಗೆದು ನನ್ನ ಕೈ ಕೊಟ್ಟರು. ತಮ್ಮಗಳು ಕರ್ಕೊಂಡು ಉದ್ಯೋಗ ಮಾಡು. ಅವು ಎಲ್ಲ ನಮ್ಮಲ್ಲಿ ಸ್ಲೋಲಿ ಪರಿಣಾಮ ಆಗುತ್ತಾ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಕೆಲಸಕ್ಕೆ ಹತ್ತಿದ್ದೀವಿ. ಇವೆಲ್ಲ ಮುಂದೆ ಬಂದ ಅನುಭವಗಳು. ನಿಮಗೆ ಹೇಳಿದ್ನಲ್ಲ, ಯಾರು ಅಂಗಡಿ ಕೊಡಲಿಲ್ಲ, ಯಾರು ಗಾಡಿ ಕೊಡಲಿಲ್ಲ, ಓಕೆ, ಇದೆಲ್ಲ ಜರ್ನಿನಲ್ಲಿ ಪ್ರತಿಯೊಬ್ಬರ ಲೈಫ್ನಲ್ಲಿ ಈ ಥರ ನಡೀತಾನೆ ಇರುತ್ತೆ. ಇದನ್ನ ಗೆದ್ದು ನಾವು ಯಾಕೆ ಬರಬೇಕು ಮೇಲ್ಗಡೆ? ಇದಕ್ಕೆಲ್ಲ ನಾವು ಯಾಕೆ ಬೆಳಿಬೇಕು? ನಮ್ಮ ಗೆಳೆಯರು, ಒಳ್ಳೆ ಗೆಳೆಯರು ನಮಗೆ ಸಿಕ್ಕರು, ಅವರಿಂದ ನಮಗೆ ಭಾಳ ಕಲಿಯೋಕ್ಕೆ ಸಿಕ್ತು. ಯಾಕಂದರೆ ಬಿಕಾಸ್ ಆಫ್ ನಾವು ಇಷ್ಟೆಲ್ಲ ನಾವು ಸಾಹಸ ಮಾಡಬೇಕಾದ್ರೆ ಒಂದು ಫ್ಯಾಮಿಲಿ ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಸಮಾಜದ್ದು ಅಷ್ಟೇ ಇದೆ. ನಾವು ಆಯ್ಕೆ ಮಾಡ್ಕೊಂಡಂಥ ಗೆಳೆಯರು ಪ್ರತಿಯೊಂದು ಹೆಜ್ಜೆಗೆ ಒಳ್ಳೆಯ ಗೆಳೆಯರು ಒಳ್ಳೆ ಕೆಲಸಕ್ಕೆ ನಮ್ಮ ಬೆನ್ನಿಗಿರ್ತಾರೆ. ನಮ್ಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಡಾಕ್ಟರ್ ಭದ್ರಣ್ಣವರು, ಸಂಗಮೇಶ್ ನಿರಾಣಿ ಸಾಹೇಬರು, ನಮ್ಮ ಚೇರಿ ಅನ್ನತ್ತಿದ್ರು, AB ಪಾಟೀಲ್, ಈ ಥರ ಸಾಕಷ್ಟು ನಾವು ಏನು ಕೇಳಿದ್ದೀವಿ ಅದಕ್ಕಿಂತ ಜಾಸ್ತಿ ನಮ್ಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರೆ. ಇದು ನಮ್ಮ ಒಳ್ಳೆತನದ ಒಂದು ಲಕ್ಷಣ ಅಂತ ನಾನು ತಿಳ್ಕೊಂಡೆ. ನಾವು ಯಾಕೆ ಹೀಗೆ ಥರ ಮಾಡಿದ್ವಿ, ನಾವು ಅವ್ರ ಜೊತೆ ಆ ರೀತಿ ನಡ್ಕೊಂಡೀವಿ. ಹೀಗೆ ನಾವು
ಒಳ್ಳೆ ಗೆಳೆಯರನ್ನ ನಮ್ಮ ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ರೆ ಅದು ನನಗಿರೋ ಆಸ್ತಿಗಿಂತ ಒಳ್ಳೆ ಆಸ್ತಿನೇ ಅದು. ಯಾಕಂದರೆ ಈ ಥರ ನಾವು ಮಾರ್ಕೆಟ್ನಲ್ಲಿ ಪ್ರತಿಯೊಂದು ವಸ್ತುಗಳು ನಾವು ಗಳಿಸೋಕ್ಕಾಗಲ್ಲ. ಎಷ್ಟು ನೀವು ಗಾಡಿ ತೊಗೋಬೋದು, ಎಷ್ಟು ಮನೆ ಕಟ್ಬೋದು, ಎಷ್ಟು ನೀವು ಆಸ್ತಿ ತೊಗೋಬೋದು, ಅದು ಯಾವುದೂ ಶಾಶ್ವತ ಅಲ್ಲ. ಒಳ್ಳೆ ಗೆಳೆಯರು ನಿಮ್ಮ ಕಷ್ಟ ಟೈಮ್ನಾಗ ಬಂದು ನಿಮ್ಮ ಬೆನ್ನಿಗೆ ನಿಂತರ ಆಯಿತು. ಒಂದು ಸಲ ರಾಜಕೀಯವಾಗಿ ಹೇಳ್ಬೇಕಂದ್ರೆ AB ಪಾಟೀಲ್ರು ಸಂಕೇಶ್ವರ್ ಈಸ್ ಎ ಮಿನಿಸ್ಟರ್. ಅವರು ಮೆಡಿಕಲ್ ಎಜುಕೇಷನ್ ಎನ್ವೈರ್ಮೆಂಟ್ ಮಿನಿಸ್ಟರ್ ನಮ್ಮ ಮನೆಗೆ ಬಂದರು. ನಮ್ಮದೆಲ್ಲ ನೋಡಿ ಇವೊಂದು 30 ವರ್ಷದಿಂದ ಭಾಳ ಖುಷಿ ಆಯಿತು. ನಮ್ಮ ಆ್ಯಕ್ಟಿವ್ ಸಣ್ಣ ವಯಸ್ಸಿನಲ್ಲಿ ನನಗೆ ರಾಜಕೀಯ ನಾಲೆಜು ಅದು ಇದು ಭಾಳ ನಾವು ಆ್ಯಕ್ಟಿವ್ ಇದ್ದೀವಿ. ಇಲ್ಲಪ್ಪ ನಿನಗೆ ಯಾವುದಾದ್ರೂ ಒಂದು ಡೈರೆಕ್ಟ್ರು ನಿಗಮು ಒಂದು ಯಾವುದಾದ್ರೂ ಒಂದು ಹೇಳಪ್ಪ ಮಾಡಿಬಿಡ್ತೀವಿ ನಾವು. ನನಗೆ ಆಗಿದೆ ಸರ್, ನನಗದೆಲ್ಲ ಬೇಡ, ನನಗೊಂದು ಕೆಮಿಕಲ್ಸ್ ಏಜೆನ್ಸಿ ಸಿಗ್ತಾ ಇಲ್ಲ. ಆ ಏಜೆನ್ಸಿ ನಾನು ಆ ಲೆವೆಲ್ದಲ್ಲಿ ಭಾಳ ಚಿಕ್ಕವನಿದ್ದೀನಿ. ಅದು ಆದಿತ್ಯ ಬಿರ್ಲಾ ಕಂಪ್ನಿ ಕಾರವಾರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಸೊ ನೀವು ಮನಸ್ಸು ಮಾಡಿದರೆ ನಾನು ಡೀಲರ್ಶಿಪ್ ಕೊಡ್ಬೋದು, ನಾನು ಬೆಳಿತೀನಿ. ಅದೇನಪ್ಪ ಇದೊಂದು ದೊಡ್ಡ ವಿಷಯ, ನಿಮಗೆ ದೊಡ್ಡ ವಿಷಯ ಅಲ್ಲ. ನನಗೆ ರಾಜಕಾರಣ ಇದೆಲ್ಲ ನನಗೆ ಗೊತ್ತಿಲ್ಲ. ಸೊ ಇದನ್ನ ನೀವು ಮಾಡ್ತೀರಾ. ನಾನಿದ್ರೆ ಅಧಿಕಾರ ನನಗೆ ಇರಬೇಕು, ನೀವು ಇದ್ರಲ್ಲ, ನೀವು ಮಾಡಿಕೊಡ್ತಿರಲ್ಲ ಏನಾದರೂ ಇದ್ರೆ. ಸೊ ಆಗ ಒಂದು ಸ್ವಲ್ಪ ದಿವಸ ಬಿಟ್ಟು ಆ ಕಾರವಾರ ಫ್ಯಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು, ಇಲ್ಲ ಒಂದು ವಿಸಿಟ್ ಇದೆ, ನಾನು ಬರ್ತಾ ಇದ್ದೀನಿ ಅಂತ ಇರಬೇಕು. ಆ ಟೈಮ್ನಲ್ಲಿ ನಾನು ಕರ್ಸ್ಕೊಂಡ್ರು. ಕರ್ಸು ಇವು ನನ್ನ ಹುಡುಗ, ನಮ್ಮ ರಿಲೇಟಿವ್, ನಾನು ಆ್ಯಸ್ ಎ ಮಿನಿಸ್ಟರ್ ಅಲ್ಲ, ನಾನು ಅವನು ಬೆಳೆಸ್ಬೇಕಾಗಿದೆ. ಇಲ್ಲ ರೀ, ಕಂಪ್ನಿ ರೂಲ್ಸು ರೆಗ್ಯುಲೇಷನ್ಸು ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಇರೋವರೆಗೆ ಅವ್ನಿಗೆ ಹೆಲ್ಪ್ ಆಗಬೇಕು. ನಾನು ದುಡ್ಡು ಕೊಡ್ತೀನಿ ಅಂದರೂ ಕಂಪ್ನಿಯವ್ರು ಕೊಡಲ್ಲ ಮಟೀರಿಯಲ್. ಆ ಸಮಯ ಇತ್ತು ಅದೇ. ಓಕೆ, ಅದು ಒಂದು ಟ್ರಕ್ ಮಟೀರಿಯಲ್ ಹೊರಗೆ ತಂದರೆ ನಾನು ಹಾಟ್ ಕೇಕ್ ಅದು. ಇಲ್ಲಾಂದ್ರೆ ನಾವು ಬಾಂಬೆಯಿಂದ ಬೆಂಗಳೂರಿಂದ ಬೇರೆ ಬೇರೆ ಡೀಲರ್ ತರ ತರ್ತಿದ್ವಿ ಚೆನ್ನೈದಿಂದ. ಏನ್ ಕೆಮಿಕಲ್ಸ್ ಇರೋದು? ಅದು ಫಾಸ್ಫರಿಕ್ ಆಸಿಡ್ ಅಂತ. ಇದು ಬೆಲ್ಲಕ್ಕೆ ತಯಾರು ಮಾಡ್ಲಿಕ್ಕೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಬರ್ತಾ ಇತ್ತು. ಆ ತರ ಒಂದು ಡೀಲರ್ಶಿಪ್ ಕಾಸ್ಟಿಕ್ ಬಿನ್ಗಾದಲ್ಲಿ ಒಂದು ಕಾರವಾರದಲ್ಲಿ ಏಜೆನ್ಸಿ ಇತ್ತು. ಆ ಟೈಮ್ನಲ್ಲಿ ಅವರು AB ಪಾಟೀಲ್ ಕರೆದು, ನಮ್ಮ ಒಂದು ಹುಡುಗರದು ಒಂದು ಸ್ವಭಾವ, ನಾವು ಏನಾದರೂ ಆ ವಯಸ್ಸಿನಲ್ಲಿ ಒಂದು ಕಾರ್ ಕೇಳಿದ್ರೆ, ಒಂದು ಅಧಿಕಾರ ಕೇಳಿದ್ರೆ, ಒಂದು ಸ್ವಲ್ಪ ದುಡ್ಡು ಕೇಳಿದ್ರೆ ಯಾರಾದರೂ ಕೊಟ್ಟು ಬಿಡ್ತಿದ್ರು. ನಾನು ಕೇಳಿದ್ದು ಬೇರೆನೇ ಇತ್ತು. ಹೀಗಾಗಿ ಅವ್ರು ಖುಷಿಪಟ್ಟು ಕರೆದು ನಮ್ಗೆ ಡೀಲರ್ಶಿಪ್ ಕೊಡಿಸಿ, ಆ ಡೀಲರ್ಶಿಪ್ದಿಂದ ನಾವು 20 ವರ್ಷ ಉದ್ಯೋಗ ಮಾಡಿದ್ದೀವಿ. ಆ ಉದ್ಯೋಗ ಡೀಲರ್ಶಿಪ್ದಿಂದ ನಮ್ಮದು ಕ್ವಾಂಟಿಟಿ ಕಮ್ಮಿ ಇತ್ತು, ಬಟ್ ನಾವು ಬೇರೆದವ್ರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಯಾವ 10 ಟ್ರಕ್ ಮಾರ್ತಿದ್ದಲ್ಲ, ಅವನ ಮುಂದೆ ನಾನು 5 ಟನ್ ತಂದು ಮಾರಿದ್ರು ನಾನು ಅವನ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಈ ಥರ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗಬೇಕಾದ್ರೆ ಆ ಥರ ನಮಗೆ ಜನ ಸಿಕ್ಕರು. ಒಂದು ಏಜೆನ್ಸಿ ಬೇಕಾಯಿತು ನನಗೆ. ಆ ಏಜೆನ್ಸಿನೂ ಭಾಳ ಕಷ್ಟ. ಇಂಡಿಯಾದಲ್ಲಿ ಒಂದು 2-3 ಟಾಪ್ ಕಂಪ್ನಿ ಇತ್ತು. ನಾವು ಹೋಗಿ ಒಂದು ಸಲ ನಾರಾಯಣ ಸಾಹೇಬ್ರಿಗೆ ಕೇಳಿದೆ, ಸಂಗಮೇಶ್ ಅವ್ರಿಗೆ, ಇಲ್ಲ ಥರ ನನಗೆ ಏಜೆನ್ಸಿ ಅವರಂದರು, ಇಲ್ಲ ನೀವು ಟೆಕ್ನಿಕಲಿ ಭಾಳ ಸೌಂಡ್ ಬೇಕು, ನೀನು BCom, ನೀನು ಎಲ್ಲ ಕಮರ್ಷಿಯಲ್ ನಾಲೆಜ್ ಭಾಳ ಚೆನ್ನಾಗಿದೆ, ಬಟ್ ಟೆಕ್ನಿಕಲ್ ಹ್ಯಾಂಡ್ಸ್. ನಾನೇನು ಮಾಡ್ಬೇಕು ಸರ್? ಟೆಕ್ನಿಕಲ್ ಮಾಡಬೇಕಾದ್ರೆ ನನಗೇನು ಡಿಗ್ರಿ ಮಾಡೋಕ್ಕಾಗುತ್ತಾ? ಇಲ್ಲ, ಅದಕ್ಕೆಲ್ಲ BSc ಬೇಕು, B ಕೆಮಿಕಲ್ ಬೇಕು. ಅದಿದ್ರೆ ನಾವನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಆಯ್ತು ಸರ್, ನಾನು ಬೇಕಾದ್ರೆ ಅವ್ರನ್ನೇ ಹೈಯರ್ ಮಾಡ್ತೀನಿ. ಹೈಯರ್ ಹೇಗೆ ಮಾಡ್ತೀನಿ ಅಂದ್ರೆ ಅವರು, ಆಯ್ತಲ್ಲ, ಅವ್ರು ಸ್ಯಾಲ್ರಿ ಕೊಟ್ಟರೆ ಅವರು ನನ್ನ ಜಾಬ್ ಮಾಡ್ತಾರಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ. ನಾನು ಹೋಗಿ ಸಂಗಮೇಶ್ ನಾರಾಯಣಿಗೆ ಹೇಳಿದೆ. ಅವರಂದ್ರು, ಸರಿ ಇದೆ ಅಲ್ಲ, ನೀವೇನು ಮಟೀರಿಯಲ್ ತೊಗೊಳೋರು, ನಾನು ನಿಮ್ಗೆ ಅದು ಏಜೆನ್ಸಿ ತೊಗೊಂಡ್ರೆ ನೀವು ನನ್ನ ಕಸ್ಟಮರ್ ಆಗ್ತೀರ. ಆ ದಿವಸ ಒಬ್ಬರಿಗೆ ಕರೆದ್ಬಿಟ್ಟು 1-1.5 ಲಕ್ಷ ರೂಪಾಯಿ ಸ್ಯಾಲ್ರಿ ಮನುಷ್ಯನ ನನಗೆ ಅಪಾಯಿಂಟ್ಮೆಂಟ್ ಮಾಡಿಕೊಟ್ರು. ಹೋಗಪ್ಪ ಕಂಪ್ನಿಗೆ ಹೋಗಿ ಡೀಲರ್ಶಿಪ್ ತೊಗೊಂಬ ಅಂತ ಕಳಿಸ್ರು. ಅವರು, ನಾವು ಕ್ವಶನ್ ಅವ್ರು ಮಾಡಿದೇವೆ, ನಿಮಗೇನಾಗಬೇಕಾಗಿದೆ? ಮಟೀರಿಯಲ್ ಮಾರಬೇಕು, 10 ಲಕ್ಷ ಮಟೀರಿಯಲ್ ಮಾರ್ಬೇಕು ನಿಮ್ಮ ಕೆಮಿಕಲ್. ನೀವು ನನ್ನ BCom, ನನ್ನ ಡಿಗ್ರಿ, ನನ್ನ ಬ್ಯಾಲೆನ್ಸ್ ಶೀಟ್ ತೊಗೊಂಡು ಏನು ಮಾಡ್ತೀರಾ? ನಿಮಗೆ ಮಟೀರಿಯಲ್ ಸೇಲ್ ಆಗುತ್ತೆ. ಟೆಕ್ನಿಕಲ್ ಹ್ಯಾಂಡ್ ನಾ ಹೈಯರ್ ಮಾಡ್ತೀನಿ. ಮತ್ತು ದೊಡ್ಡ ಕಂಪ್ನಿಯವ್ರು ಎಲ್ಲರೂ ಏನೇನು ಇದ್ದಾರೆ, ಎಲ್ಲ ದೊಡ್ಡ ಕಂಪ್ನಿಯಲ್ಲಿ ಎಲ್ಲರೂ BCom BA ದವರು ಕಮರ್ಷಿಯಲ್ ಇದ್ದಾರೆ. ಆ ಟೈಮ್ನಲ್ಲಿ ನಾನು BSc ಮತ್ತು B ಕೆಮಿಕಲ್ದವ್ರಿಗೆ ಹೈಯರ್ ಮಾಡಿಬಿಟ್ಟು ನನ್ನ ಡೀಲರ್ಶಿಪ್ ತೊಗೊಂಡು ನಾವು ಮತ್ತೆ ಮುಂದೆ ಬಂದ್ವಿ. ಈ ಥರ ನಾವು ಉದ್ಯೋಗದಲ್ಲಿ ಎಲ್ಲನೂ ನಾವೇ ಮಾಡೋಕ್ಕಲ್ಲ. ಇದೇನೋ ಒಂದು ಕಾಮನ್ ಥಿಯರಿ ಇದೆಯಲ್ಲ, ಇಟ್ಸ್ ಎ ಯೂನಿವರ್ಸಲ್. ಅಂದರೆ ನಾವು ವ್ಯಾಪಾರಸ್ಥರು ಭಾಳ ಬೇಗ ಅದನ್ನು ಹಂಚ್ಕೊಂಡ್ಬಿಡ್ತೀವಿ. ಕಷ್ಟಗಳನ್ನು ನಾವು ಭಾಳ ಬೇಗ ಹರ್ಕೊಳ್ತೀವಿ. ಮಾರ್ಕೆಟ್ನಲ್ಲಿ ಏನಿದೆ ಗೊತ್ತಿದೆ. ನಮ್ಮ ಪ್ರಾಬ್ಲಮ್ಸ್ ಎಷ್ಟೇ ಇರಲಿ, ನಾವು ಯಾರಿಗಾದರೂ ಸಾಲ ಕೇಳಕ್ಕೆ ಹೋದರೆ ಬೇಗ ನಮಗೆ ಸಾಲ ಕೊಟ್ಟರೆ ನಾವು ಮಾರ್ಕೆಟ್ನಲ್ಲಿ ರೆಕಗ್ನೈಸ್ ಇದ್ದೇವೆ ಅಂತ ಒಂದು ಅರ್ಥ. ಏನು ಬರೆದು ಕೊಡ್ತೀಯಪ್ಪ, ಎಷ್ಟು ಕೊಡ್ತೀವಿ, ಯಾವಾಗ ಕೊಡ್ತೀವಿ, 108 ಕ್ವಶನ್ ಆದರೆ ನಾವು ಇನ್ನೂ ಒಂದು ಸ್ವಲ್ಪ ಬೆಳಿಬೇಕಾಗಿದೆ ಅಂತಿದ್ರ ಅರ್ಥ. ಒಂದು ವ್ಯಾಪಾರಸ್ಥರು ಒಂದು ಲಕ್ಷಣ. ಹೀಗಾಗಿ ಆ ಲೆವೆಲ್ಗೆ ನಾವು ಬರಬೇಕಾದ್ರೆ ಭಾಳ ಬಟ್ ದೊಡ್ಡ ಫ್ಯಾಕ್ಟ್ರಿ ಮಾಡಲಿ, ದೊಡ್ಡ ಉದ್ಯೋಗ ಮಾಡಲಿ,
ಇದೇನು ದೊಡ್ಡಲ್ಲ. ಮತ್ತು ಒಂದು ಏನು ಒಂದು ಬಿಸ್ನೆಸ್ ಥಿಯರಿ ಇದೆ ಅಲ್ಲ, ಇದನ್ನು ನಾವು ಅರ್ಥಕೊಂಡ್ಬಿಟ್ರೆ ನಾವು ಬೇಕಾದ ಮಾಡ್ಬೋದು. ಇದೇನು ದೊಡ್ಡ ಕಷ್ಟ ತಗೋದಿಲ್ಲ. ಬಿ ಕಾಮ್ ಓದಿದ್ರಿ ನೀವು? ನಾನು B.Com ಹುಬ್ಳಿಯಲ್ಲಿ. ಓಕೆ. ಈಗ ಒಟ್ಟಾರೆ ಎಷ್ಟು ಕೆಮಿಕಲ್ ಇದು ಇದೆ ಸರ್ ನಿಮ್ಮ ಹತ್ರ? ಫ್ಯಾಕ್ಟ್ರೀಸ್ ಇದೆಯಾ? ನನ್ನ ಹತ್ರ ಫ್ಯಾಕ್ಟ್ರೀಸ್ ಅಲ್ಲ, ವಿ ಆರ್ ಆಲ್ ಟ್ರೇಡರ್ಸ್. ನಾವು ಟ್ರೇಡ್ ಮಾಡ್ತೀವಿ. ತರೋದು ಒಂದು 15-20 ಶುಗರ್ ಫ್ಯಾಕ್ಟ್ರೀಸ್ ಇದೆ. ಅದಕ್ಕೆ ಕೆಮಿಕಲ್ಸ್ಗಳು. ಇಂತ ಮುಂಚೆ ಬೆಲ್ಲ ಮಾಡ್ತಿದ್ರು, ಅದಕ್ಕಿಂತ ಮುಂಚೆ ಟೆಕ್ಸ್ಟೈಲ್ ಇತ್ತು. ಆ ಕೆಮಿಕಲ್ ಉದ್ಯೋಗ ಕಂಟಿನ್ಯೂ ಆಗಿದೆ. ಈಗ ಡ್ರಿಪ್ ಇರಿಗೇಷನ್ ಅಲ್ಲಿ ಗೊಬ್ಬರ ಬದಲಿ ಲಿಕ್ವಿಡ್ ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಬ್ರದರ್ ಅದನ್ನೇ ಮಾಡ್ತಾ ಇದ್ದೀರಿ? ನಾನು ಎಲ್ಲ ಹೋಲ್ಸೇಲ್ ನೋಡ್ತೀನಿ. ನನ್ನ ಚಿಕ್ಕ ತಮ್ಮ ಎಲ್ಲ ಅಗ್ರಿಕಲ್ಚರ್, ರಿಟೇಲ್ ಬಿಸ್ನೆಸ್, ಪೆಟ್ರೋಲ್ ಪಂಪ್ ಆ ಥರ ಅವ್ರು ನೋಡ್ತಾರೆ. ಎಷ್ಟು ಎಕರೆ ಇದೆ ಜಮೀನು ಸರ್? ಜಮೀನು ಎಲ್ಲ ಸೇರಿ ಒಂದು 20 ಎಕರೆ ಇದೆ. 20 ಎಕರೆ ಇದೆ. ಜಮೀನಿದೆ, ಮನೆ ಇದೆ. ಬೆಳಗಾಂನಲ್ಲಿ ಒಂದು ಮನೆ ಇದೆ.